ಶೆಲ್ಫು ಮೇಲೆ ಹತ್ಕೊಂಡು ಹೋಗ್ಬೋದು. ಅದೇ ಗೋಡೆಗಳು ನೋಡಿ ಎಲ್ಲ ಬೇಕ್ಬಿಟ್ಟಿದೆ. ಆಮೇಲೆ ಸುಮ್ಮನೆ ಹೊಡೆದಿದ್ದು ಹೋಗ್ಬಿಟ್ರೆ ಯಾವ ಗ್ರಹಚಾರ ಆಮೇಲೆ ಅಲ್ವಾ. ಸೊ ನಾನೀಗಿದ್ದೀನಿ ರಾಮ್ ಝೂಲಾ ಹತ್ರ. ಸೊ ಪರಮಾರ್ಥ ನಿಕೇತನ್ ಅಂತ. ಇಲ್ಲಿ ಶಿವಂದು ವಿಗ್ರಹ ಇದೆ, ಹಾಗೆ ಹನುಮಾನ್ದು ವಿಗ್ರಹ ಕೂಡ ಇದೆ. ಬನ್ನಿ ನೋಡೋಣ. ಸ್ವಲ್ಪ ಇವತ್ತು ಬಿಸಿಲಿದೆ, ನೆನ್ನೆ ಮಳೆ ಇತ್ತು, ಇವತ್ತು ಬಿಸಿಲಿದೆ. ನೋಡಿ ಎಲ್ಲರೂ ನೀರಲ್ಲಿ ಇಳಿದು ಸ್ನಾನ ಮಾಡ್ತಿದ್ದಾರೆ, ಪಾಪ ಎಲ್ಲ ಕಳೀಲಿ ಅಂತ. ನಾನು ಹೋಗಿ ನೀರಲ್ಲಿ ಕಾಲು ತೊಳ್ಕೊಂಡ್ಬರ್ತೀನಿ. ತಲೆಗೆ ನೀರು ಹಾಕೊಂಡಾದ್ರೂ ಬರೋಣ ಅಲ್ಲ, ಸ್ನಾನ ಮಾಡೋಕ್ಕಾಗಿಲ್ಲ ಅಂತ. ಎಷ್ಟು ತಣ್ಣಗಿದೆ ಗೊತ್ತಾ ನೀರು, ಫುಲ್ ತಣ್ಣಗಿದೆ ನೀರು, ಸಿಕ್ಕಾಪಟ್ಟೆ ತಣ್ಣಗಿದೆ ರೀ ನೀರು. ಸಿಕ್ಕಾಪಟ್ಟೆ ತಣ್ಣಗಿದೆ ನೀರು, ಕುಡಿತಾ ಇದೆ. ನೋಡಿ ಯಾವಾಗಲೂ ತೊಟ್ಟಿರ್ತಾ ಇರುತ್ತೆ ನೀರು. ಅಲ್ಲಿ ಬಸ್ಸು. ಸೊ ನಾನೀಗಿದ್ದೀನಿ ಚೌರಾಸಿ ಕುಟಿಯ ಹತ್ರ. ಇದಕ್ಕೆ ಇನ್ನೊಂದು ಹೆಸರು ಬಂದು ಬೀಟಲ್ಸ್ ಆಶ್ರಮ ಅಂತ. ಬನ್ನಿ ಹೋಗೋಣ. ಇದ್ರದ್ದು ಟಿಕೆಟ್ ಪ್ರೈಸಸ್ ಇದೆಲ್ಲ ಹೇಗಿದೆ ಅಂತಂದರೆ, ಟೈಮಿಂಗ್ಸ್ ಬಂದು ಮಾರ್ಚಿಂದ ಆಗಸ್ಟ್ವರೆಗೂ 10 ಗಂಟೆಯಿಂದ 4:15ವರೆಗೂ ಎಂಟ್ರಿ ಇರುತ್ತೆ. ಎಕ್ಸಿಟ್ ಬಂದು 5 ಗಂಟೆಗೆ. ಸೆಪ್ಟೆಂಬರಿಂದ ಫೆಬ್ರವರಿ ವಿಂಟರ್ ಟೈಮಲ್ಲಿ ಬಂದು 10 ಗಂಟೆಯಿಂದ 3:30ವರೆಗೂ ಎಂಟ್ರಿ ಇರುತ್ತೆ, 4 ಗಂಟೆಗೆ ಎಕ್ಸಿಟ್. ಇನ್ನು ಎಂಟ್ರಿ ಫೀ ಬಂದು ಇಂಡಿಯನ್ಸ್ಗಾದರೆ 200, ಸೀನಿಯರ್ ಸಿಟಿಸನ್ ಇಂಡಿಯನ್ಸ್ಗಾದರೆ 100, ಸ್ಟೂಡೆಂಟ್ಸ್ ಎಬೋವ್ 1800, ಸ್ಟೂಡೆಂಟ್ಸು 18 ವರ್ಷದ ಒಳಗಡೆ ಇರೋರಿಗೆ 50 ರೂಪಾಯಿ, ಫಾರಿನರ್ಸ್ಗೆ 1200 ರೂಪಾಯಿ ಅಂತೀರಿ. ನಾವು ಬೇರೆಯವ್ರಿಗೆ ಹಾಕೋದಲ್ಲ, ನಾವು ಬೇರೆ ಕಂಟ್ರಿಗೆ ಹೋದಾವಾಗಲೂ ನಮಗೂ ಹಿಂಗೆ ಆಗ್ತಾರೆ ಫಾರಿನರ್ಸ್ ಅಂತ. ಡಿಫ್ರೆನ್ಸ್ ನೋಡಿ ಎಷ್ಟು, 1000 ರೂಪಾಯಿ ಡಿಫ್ರೆನ್ಸ್. ಆಯಿತು ರೀ, ಟಿಕೆಟ್ ತೊಗೊಂಡು ಒಂದು ಗೌರ್ಮೆಂಟ್ ID ಪ್ರೂಫ್ ತೋರಿಸ್ಬೇಕು. ಯಾಕಂದರೆ ನೀವು ಗೌರ್ಮೆಂಟ್ ID ಪ್ರೂಫ್ ತೋರಿಸಿದ್ರೆ ಇಂಡಿಯನ್ ಆಗಿದ್ರೆ 200 ರೂಪಾಯಿ ಅಡಲ್ಟ್ಸ್ಗೆ ಟಿಕೆಟ್ ಕೊಟ್ಟರು. ಇದು ದೊಡ್ಡ ಆಶ್ರಮ ಥರ, ಅಲ್ಲಲ್ಲಿ ಪಾಯಿಂಟ್ಸ್ ಇದೆ, ಫೋಟೋ ಗ್ಯಾಲರಿ ಮತ್ತು ಬೀಟಲ್ಸ್ ಹಾಸ್ಟೆಲ್, ಬೀಟಲ್ಸ್ ಆಶ್ರಮ ಅಂತ, ಬಂಗಲೋ ಅಂತ. ನಿನ್ನೆ ಮಳೆ ಇತ್ತು, ಅವಾಗ ನಾನು ಹ್ಯಾಟ್ ತೊಗೊಂಡೋಗಿದ್ದೆ. ಇವತ್ತು ಬಿಸಿಲು ಹೊಡಿತಾ ಇದೆ, ಹ್ಯಾಟ್ ತೊಗೊಬಂದಿಲ್ಲ. ಹಿಂಗೆ ಮಾಡೋದು. ಇಲ್ಲ ರೀ, ನನ್ನ ಬ್ಯಾಗಲ್ಲಿ ಹಾಕಿದೆ, ಮೇಲೆ ಹೋದ್ಮೇಲೆ ನೋಡೋಣ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲೆಲ್ಲ ಋಷಿ ಮುನಿಗಳು ಕುತ್ಕೊಂಡು ತಪಸ್ ಮಾಡ್ತಾಯಿದ್ರಂತೆ. ಇಲ್ಲಿ ಮೇಲೆ ಏನು ಕಾಣಿಸ್ತಿದೆ ನೋಡಿ, ಅದ್ರೊಳಗಡೆ ಕುತ್ಕೊಂಡು ಹಂಗೆ ತಪಸ್ ಮಾಡ್ತಿದ್ರಂತೆ. ಇನ್ನು ಇಲ್ಲಿದೆ, ಇದ್ರೊಳಗೆ ಹೋಗ್ಬೋದು ಅನ್ಸುತ್ತೆ, ನೋಡೋಣ ಬನ್ನಿ. ಓಹೋ, ಇಲ್ಲಿ ನೋಡ್ರಿ ಎಷ್ಟೊಂದಿದೆ, ಲೈನಾಗಿದೆ. ಹೋಗ್ಬೋದು, ಮೆಟ್ಲಿದೆ.
ಬೆಳಕೆ ಇಲ್ಲ ರೀ, ಕಪ್ಪು ಕಪ್ಪು. ಇಲ್ಲೆಲ್ಲ ಕುತ್ಕೊಂಡು ತಪಾಸ್ ಮಾಡ್ತಿದ್ರಂತೆ. ಮೋಸ್ಟ್ಲಿ ಇದು ಸ್ನಾನದ ಇದ್ರ ಥರ ಇದೆ. ಶೆಲ್ಫು ಮೇಲೆ ಹತ್ಕೊಂಡು ಹೋಗ್ಬೋದು. ಅದೇ ಗೋಡೆಗಳು ನೋಡಿ ಎಲ್ಲ ಬಿಟ್ಟಿದೆ. ಆಮೇಲೆ ಸುಮ್ಮನೆ ಹೊಡೆದಿಲ್ಲ ಯಾವ ಥರ ಆಮೇಲೆ ಅಲ್ವಾ. ಒಳಗಡೆಯಿಂದ ಮೆಟ್ಲಿತ್ತಲ್ಲ ಹತ್ಕೊಂಬಂದರೆ ನಾವು ಇಲ್ಲಿ ಬರ್ತೀವಿ. ಮೇಲ್ಗಡೆ ನೋಡೋಕ್ಕೆ ಸ್ಟ್ರಕ್ಚರ್ ಒಂಥರ ಚೆನ್ನಾಗಿದೆ ಅಲ್ವಾ. ನೋಡಿ ಫೋಟೋ ಗ್ಯಾಲರಿ. ರಿಷಿಕೇಶಲ್ಲಿ ತುಂಬ ಜನ ಫಾರಿನರ್ಸ್ ರೀ. ಇವರೇ ಬೀಟಲ್ ಟ್ರೂಪು. ಇವರು ಅವಾಗ ಫಾರಿನಿಂದ ಬಂದವಾಗ ಇಲ್ಲಿ ಉಳ್ಕೊಂಡಿದ್ರು. ಆವಾಗಿಂದ ಇದು ಇಲ್ಲಿಗೆ ಫೇಮಸ್ ಆಗೋಗಿದೆ. ಸೊ ನಾನು ಉಳ್ಕೊಂಡಿರೋದು ಬಂದು ಹಾಸ್ಟೆಲರ್ ಹೆಸರು ಬಂದು ಶೋಲಂ ಬ್ಯಾಕ್ ಪ್ಯಾಕರ್ಸ್ ಅಂತ ರಿಷಿಕೇಶ್ನಲ್ಲಿ. ಸೊ ಇವ್ರದ್ದು ಕಾಮನ್ ಏರಿಯಾ ಮತ್ತು ಏನೋ ಸಿಟ್ಔಟ್ ಜಾಗ ಇದೆ. ಕೆಳಗಡೆ ಇನ್ನೊಂದು ಲಾನ್ ಇದೆ, ನಾನು ತೋರಿಸ್ತೀನಿ. ಬಟ್ ಇದು ಬಂದು ಬಾಲ್ಕನಿ ಟೈಪ್ ತುಂಬ ಚೆನ್ನಾಗಿದೆ. ವ್ಯೂ ತೋರಿಸ್ತೀನಿ ನೋಡಿ ಏನು ಸಕ್ಕತ್ತಾಗಿದೆ ಅಂತ. ಸೊ ನೋಡಿ ಇದು ಬಂದು ಜಾಗ ಇವ್ರದ್ದು. ಇದು ಸ್ಮೋಕಿಂಗ್ ಏರಿಯಾ ಅನಿಸುತ್ತೆ. ಇದು ಓಪನ್ ಸಿಟ್ಔಟ್, ಇದು ಬಾಲ್ಕನಿ ಟೈಪು. ಇಲ್ಲಿಂದಾನೇ ನಮ್ಗೆ ವ್ಯೂ ಕಾಣಿಸುತ್ತೆ. ಮತ್ತು ಒಳಗಡೆನೂ ಇವ್ರಿಗೆ ನೋಡಿ ಈ ಥರ ಸಿಟ್ಔಟ್ ಜಾಗ ಇದೆ. ಹ್ಯಾಂಗ್ ಔಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಜೊತೆ.